ದಾವಣಗೆರೆಯಲ್ಲಿ 8ನೇ ಸುತ್ತಿನ ಮತ ಎಣಿಕೆಯಲ್ಲಿ ಈಗ 1,000 ಮತಗಳ ಮುನ್ನಡೆಗೆ ಕಾಂಗ್ರೆಸ್ ಬಂದಿದೆ. ಕಾಂಗ್ರೆಸ್ ಇಷ್ಟು ಹೊತ್ತು ಕೂಡ ಮೊದಲ 7 ಸುತ್ತುಗಳಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇತ್ತು. ಇದನ್ನೇ ಆವಾಗಿಂದ ಹೇಳ್ತಾ ಇದ್ವಿ, ಯಾವ ರೀತಿಯಾಗಿ ಮತಗಟ್ಟೆಗಳು ಬದಲಾವಣೆ ಆದಾಗ ಅಲ್ಲಿ ಚುನಾವಣೆಯ ಟ್ರೆಂಡ್ ಬದಲಾಗುವ ಸಾಧ್ಯತೆ ಇದೆ ಅಂತೇಳಿ. ಅಲ್ಲಿಯ ನಗರ ಪ್ರದೇಶ ಬರ್ತಾ ಇದ್ದಂಗೆ, ನಗರ ಪ್ರದೇಶದ ಬೂತ್ಗಳು ಬರ್ತಾ ಇದ್ದಂಗೆ ಕಾಂಗ್ರೆಸ್ಗೆ ಮುನ್ನಡೆ ಸಿಗುತ್ತೆ ಅಲ್ಲಿ. ಯಾಕಂದರೆ ಬಿ ಜೆ ಪಿಗೆ ದಾವಣಗೆರೆ ಇದನ್ನೇ ನಾವು ಬಾಗಲಕೋಟೆ ಎಲೆಕ್ಷನ್ಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಈಗಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬಾಗಲಕೋಟೆ ನಗರ ಪ್ರದೇಶ ಬಂದಾಗ ಬಿ ಜೆ ಪಿಯ ಟ್ರೆಂಡ್ ಏನಾಗುತ್ತೆ ಅನ್ನೋಂಥದ್ದು ನಿರ್ಣಾಯಕ ಆಗುತ್ತೆ ಬಾಗಲಕೋಟೆ ಮಟ್ಟಿಗೆ. ಹಾಗೆಯೇ ದಾವಣಗೆರೆ ದಕ್ಷಿಣ ವಿಚಾರಕ್ಕೆ ಬಂದಾಗ ಇಲ್ಲಿ ನಗರ ಪ್ರದೇಶದ ಮತಗಳು ಬಂದಾಗ ಕಾಂಗ್ರೆಸ್ನ ಟ್ರೆಂಡ್ ಏನಾಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದರೆ ದಾವಣಗೆರೆ ದಕ್ಷಿಣದಲ್ಲಿ ನಗರ ಪ್ರದೇಶದಲ್ಲಿರುವಂಥದ್ದು ಮುಸ್ಲಿಂ ಬಾಹುಳ್ಯದ ಏರಿಯಾಗಳಿದ್ದಾವೆ, ಅಲ್ಲಿ ಸಹಜವಾಗಿಯೇ ಕಾಂಗ್ರೆಸ್ಗೆ ಮುನ್ನಡೆ ಸಿಗುವಂಥ ಚಾನ್ಸಸ್ ಇದೆ. ಬಾಗಲಕೋಟೆಯಲ್ಲಿ ನಗರ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಬಿ ಜೆ ಪಿಯ ಮತ ಬ್ಯಾಂಕ್ ಇದೆ, ಅಲ್ಲಿ ಬಿ ಜೆ ಪಿಗೆ ಅನುಕೂಲ ಆಗುವಂಥ ಚಾನ್ಸಸ್ ಇದ್ದೇ ಇದೆ. ಮುನ್ನಡೆ ಹಿನ್ನಡೆ ಎಷ್ಟೇ ಪ್ರಮಾಣಗಳಿರ್ಬೋದು, ಆದರೆ ನಿರ್ಣಾಯಕ ಆಗುವಂಥದ್ದು ಈ ಏನು ಬೂತ್ ಪ್ಯಾಟರ್ನ್ ಇರುತ್ತಲ್ಲ ಕೌಂಟಿಂಗ್ ಸಂದರ್ಭದಲ್ಲಿ, ಅದು ಒಂದು ಭಾಗದಿಂದ ಶುರುವಾಗುತ್ತೆ. ಅದು ಕೆಲವೊಮ್ಮೆ ನಗರ ಪ್ರದೇಶದಿಂದ ಶುರು ಆಗ್ಬೋದು, ಕೆಲವೊಮ್ಮೆ ಹಳ್ಳಿ ಭಾಗದಿಂದ ಶುರು ಆಗ್ಬೋದು. ಈಗ ಕಾಂಗ್ರೆಸ್ಗೆ ಆರಂಭಿಕವಾದಂಥ ಹಿನ್ನಡೆ ಏನಿತ್ತು ಮೊದಲ 7 ಸುತ್ತಿನಲ್ಲಿ, ಈಗ ಕಾಂಗ್ರೆಸ್ 1,000 ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಹಾಗೆಯೇ ವೀರಣ್ಣಚರಂತಿಮಠ ವರ್ಸಸ್ ಉಮೇಶ್ ಮೇಟಿ ಅವರ ನಡುವಿನ ಚುನಾವಣೆಯಲ್ಲಿ ಈಗಲೂ ಕೂಡ ಮತಗಳ ಅಂತರ ಒಂದು ಹಂತದಲ್ಲಿ 14,000ಕ್ಕೆ ಹಿಗ್ಗಿತ್ತು, ಅದೀಗ 10,000ದ ಆಸ್ಪಾಸ್ನಲ್ಲಿದೆ. 11,000ಕ್ಕಿಂತ ಕಡಿಮೆ ಇದೆ ಎರಡೂ ಪಕ್ಷಗಳ ನಡುವಿನ ಅಂತರ. ಹೀಗಾಗಿ ಚುನಾವಣೆ ಬಹಳ ಜಿದ್ದಾಜಿದ್ದಿನಿಂದ ಕೂಡಿದೆ. ಯಾವುದೇ ರೀತಿಯಲ್ಲಿ ನೋಡಿದಾಗಲೂ ಕೂಡ ಈ ಚುನಾವಣೆಯನ್ನು ಕಡೆಯ ಸುತ್ತಿನವರೆಗೂ ಕೂಡ ಹೇಳೋದು ಕಷ್ಟ ಅನ್ನುವಂತಹ ವಾತಾವರಣ ಬಾಗಲಕೋಟೆಯಲ್ಲೂ ಇದೆ, ಹಾಗೆಯೇ ದಾವಣಗೆರೆ ದಕ್ಷಿಣದಲ್ಲೂ ಇದೆ. ಎರಡೂ ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇರುವಂಥದ್ದು. ಎರಡೂ ಮತಕ್ಷೇತ್ರಗಳಲ್ಲಿ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಎರಡೂ ಪಕ್ಷಗಳ ನಡುವೆ ನಡೀತಾ ಇದೆ. ಸಮರ್ಥ ಮಲ್ಲಿಕಾರ್ಜುನ್ ಈಗ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ರು. ಸಹಜವಾಗಿಯೇ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿಯಲ್ಲಿ ಸೋಲಿನ ಮೂಡ್ ಕಡೆಗೆ ಅವರು ಟರ್ನ್ ಆದ ರೀತಿಯಲ್ಲಿ ಮಾತಾಡ್ತಾ ಇದ್ರು, ಆದರೆ ಹಾಗಿರಲಿಲ್ಲ. ಆ ಕ್ಷೇತ್ರದ ಒಟ್ಟು ಚುನಾವಣೆಯ ಲೆಕ್ಕಾಚಾರಗಳನ್ನು ನೋಡಿದಾಗಲೂ ಕೂಡ ಬಹಳ ಜಿದ್ದಾಜಿದ್ದಿತ್ತು. ಈಗ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಭವ್ಯ ನರಸಿಂಹಮೂರ್ತಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಭವ್ಯ, ಕರ್ನಾಟಕದಲ್ಲಿ 2 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದೀರಿ. ದೇಶದ 5 ರಾಜ್ಯಗಳ ಪೈಕಿ ಕೇವಲ 1 ರಾಜ್ಯದಲ್ಲಿ ಮಾತ್ರನೇ ಕಾಂಗ್ರೆಸ್ಗೆ ಖುಷಿ ಪಡುವಂತಹ ರಿಸಲ್ಟ್ ಇದೆ. ಅಸ್ಸಾಂ ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ರಿ, ಅಲ್ಲೂ 30ರ ಗಡಿಯನ್ನು ದಾಟಿಸುವಂತಹ ಲಕ್ಷಣ ಕಾಣ್ತಾ ಇಲ್ಲ. ತಮಿಳುನಾಡಿನಲ್ಲಿ ಮೈತ್ರಿಕೂಟ ಬರುತ್ತೆ ಅಂತಿತ್ತು, ಮೈತ್ರಿಕೂಟ 3ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ಒಟ್ಟು ಈ ರಿಸಲ್ಟನ್ನು ಯಾವ ರೀತಿಯಾಗಿ ನೋಡ್ತಿದ್ದೀರಿ? ಸರ್, ಈ ರಿಸಲ್ಟ್ ನ ಓವರ್ ಆಲ್ ನೋಡಕ್ಕಾಗಲ್ಲ. ಪ್ರತಿ ಸ್ಟೇಟ್ ಅದರದೇ ಆದಂತಹ ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳಿದಾವೆ. ಕರ್ನಾಟಕದಲ್ಲಿ ದಾವಣಗೆರೆ, ಬಾಗಲಕೋಟೆ ವಿ ಆರ್ ಲೀಡಿಂಗ್ ಆಸ್ ಆಫ್ ನೌ. ಐ ಆಮ್ ಹ್ಯಾಪಿ ಅಬೌಟ್ ದಟ್. ಈಗ ಕೇರಳ ತಗೊಂಡ್ರೆ UDF ಗೆಲ್ತಾ ಇದೆ, ಅದು 100% ಆಲ್ಮೋಸ್ಟ್ 2 times ದ LDF ಗೆ 2ರಷ್ಟು ಸೀಟ್ ಅಲ್ಲಿ ಲೀಡಿಂಗ್ ಇದೀವಿ. ಸೊ ಆಲ್ಮೋಸ್ಟ್ ದ ರಿಸಲ್ಟ್ ಇಸ್ ಡನ್. ಟು ಬಿ ಹಾನೆಸ್ಟ್, ತಮಿಳ್ನಾಡು ಒಂದು ದೊಡ್ಡ ಸರ್ಪ್ರೈಸ್, ಶಾಕ್ ಅಂತಾನೆ ಹೇಳ್ಬೋದು. ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾವು, ಬಟ್ ನೋಡೋಣ ಎಂಡ್ ವರೆಗೂ ಏನಾಗುತ್ತೆ ಹೇಳಕ್ ಆಗಲ್ಲ ಪಾಲಿಟಿಕ್ಸ್ ಅಲ್ಲಿ. ಬೈ ಎಂಡ್ ಆಫ್ ಟುಡೇ ವಿ ವಿಲ್ ನೋ ಅಬೌಟ್ ತಮಿಳ್ನಾಡು. ಜೊತೆಗೆ ಈ ಎಲ್ಲಾ ಎಲೆಕ್ಷನ್ಸ್ ಬಗ್ಗೆ ಏನ್ ಮಾತಾಡ್ತಿದೀವಿ, ಅಸ್ಸಾಂ ಆಗ್ಬೋದು, ವೆಸ್ಟ್ ಬೆಂಗಾಲ್ ಆಗ್ಬೋದು, ಇದೆಲ್ಲ ಐಸೋಲೇಷನ್, ಬರೀ ಎಲೆಕ್ಷನ್ ರಿಸಲ್ಟ್ ಇವತ್ತಿನ ಬಗ್ಗೆ ಮಾತ್ರ ಮಾತಾಡಕ್ ಆಗಲ್ಲ ಅಲ್ವಾ. ಬಿಜೆಪಿ ಬೆಂಗಾಲ್ ಅಲ್ಲಿ 91 ಲಕ್ಷ ವೋಟ್ಗಳನ್ನ SIR ಮೂಲಕ ಡಿಲೀಟ್ ಮಾಡಿಸಿದಾಗ್ಬೋದು, ಅವರ ಅಷ್ಟು ಕೇಸ್ಗಳು ಏನು ಕೋರ್ಟ್ ಅಲ್ಲಿ ಇರೋದಾಗ್ಬೋದು, ಅದಕ್ಕೆ ಮುಂಚೆನೆ ಎಲೆಕ್ಷನ್ ಮಾಡಿದಾಗ್ಬೋದು, ಆ ಡೆಸ್ಪರೇಷನ್ ಆಗ್ಬೋದು. ತಮಿಳ್ನಾಡು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಮುಂಚೆ ಆ 3 ದಿನದ ಸ್ಪೆಷಲ್ ಸೆಷನ್ ತಂದಿದ್ದಾಗ್ಬೋದು, ಏನು ಮಹಿಳಾ ವಿರೋಧಿಗಳು ಅಪೋಸಿಷನ್ ಅಂತ ಬಿಂಬಿಸಿದಾಗ್ಬೋದು, ಅದು ಅವರ ಒಂದು ಡೆಸ್ಪರೇಷನ್ ಕಾಣಿಸುತ್ತೆ. ಈಗ ಏನು ಅಸ್ಸಾಂ, ಅದು ಕೂಡ ನಮಗ್ ಖಂಡಿತ ನಿರೀಕ್ಷೆ ಇತ್ತು. ಬಟ್ ಏನು ಹಿಮಂತ್ ಬಿಸ್ವಾ ಶರ್ಮಾ ಅವರ ಒಂದು ಕರಪ್ಷನ್, ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಕರಪ್ಟೆಡ್ ಚೀಫ್ ಮಿನಿಸ್ಟರ್ ಇನ್ ದ ಹೋಲ್ ಕಂಟ್ರಿ ಅಂತ ಹೇಳ್ಬೋದು. ಜೊತೆಗೆ ಕ್ರಾಸ್ ಕೂಡ, ಅವರು ಮಾತಾಡುವಂತಹ ಅವರ ಭಾಷೆ ಆಗ್ಬೋದು, ಇದಾಗ್ಬೋದು, ಅದ್ ಹೇಗೆ ಅಸ್ಸಾಂ ಜನ ಅವ್ರಿಗೆ ವೋಟ್ ಹಾಕ್ತಾರೋ ತಿರ್ಗಾ ನಮಗಂತೂ ಗೊತ್ತಿಲ್ಲ. ಬಟ್ ಕರ್ನಾಟಕದಲ್ಲಿ 2 ಕಡೆನೂ ಲೀಡಿಂಗ್ ಇರೋದು ಅದೊಂದು ನಮ್ಮ ಸರ್ಕಾರಕ್ಕೆ ಕೊಟ್ಟಿರುವಂತಹ ಒಂದು ಬೆಂಬಲ, ಅಥವಾ ಇಟ್ಸ್ ಏನೋ ಗ್ಯಾರಂಟಿ, ನಮ್ಮ ಗ್ಯಾರಂಟಿಗಳು ಕೈ ಹಿಡ್ದಿರೋದಾಗ್ಬೋದು, ನಮ್ಮ ಆಡಳಿತ ಚೆನ್ನಾಗಿದೆ ಅಂತ ಅದೊಂದು ಸರ್ಟಿಫಿಕೇಟ್ ಅಂತಾನೆ ಹೇಳ್ಬೋದು. ತಮಿಳ್ನಾಡು ಇನ್ನ ಕಾದ್ ನೋಡ್ಬೇಕಾಗಿದೆ ಏನಾಗತ್ತೆ ಅಂತ.
ಆದ್ರೂ ಕೂಡ ನೀವು ನೀವು ಏನು ನೀವೊಂದು ಮಾತನ್ನ ನೀವೊಂದು ideological- ಪದವನ್ನ ಹೇಳಿದ್ರಿ ಭವ್ಯ, ನೀವು ಹೇಳುವಾಗ ಹೇಳಿದ್ರಿ ಬಿಜೆಪಿಯವರು ಡೆಸ್ಪರೇಟ್ ಆಗಿದ್ರು ಅಂತ ಹೇಳುವಂತ ಮಾತನ್ನ ನೀವು ಜಸ್ಟ್ ಬರ್ತೀನಿ ಹೌದು. ಮಹೇಶ್ ಅವರೇ, ಹೌದು. ಡೆಸ್ಪರೇಟ್ ಆಗಿದ್ರು. ಆದರೆ AICC ಅಧ್ಯಕ್ಷರು ಬಳಕೆ ಮಾಡಿದಂಥ ಪದವು ಕೂಡ ಆ ರೀತಿಯಂಥ ಡೆಸ್ಪರೇಷನ್ನ ಭಾಗ ಆಗಿರಲಿಲ್ವಾ? ವೋಟಿಂಗ್ಗೆ ಪದ ಸರ್? 2 ದಿವಸಕ್ಕಿಂತ ಮುಂಚಿತವಾಗಿ ಪ್ರಧಾನಮಂತ್ರಿಯನ್ನ ಟೆರರಿಸ್ಟ್ ಅಂತೇಳಿ ಅಂತ ಪರ್ಟಿಕ್ಯುಲರ್ ಆದಂತಹ ಪದವನ್ನ ಇದು ಬಳಕೆ ಬಹಳಷ್ಟು ಮಾಡಿರುವಂಥದ್ದು. ಕಡೆ ಬಹಳಷ್ಟು ಕಡೆ ಈ ಬಹಳಷ್ಟು ಪದ ಕಡೆ ಬಳಕೆಯೂ ನಮ್ಮ ಕೂಡ ಅಧ್ಯಕ್ಷ ಡೆಸ್ಪರೇಷನ್ನ ಸೂಚನೆ ಅಲ್ವಾ ಇದು? ಸರ್, ಇದಕ್ಕೆ ಬಹಳಷ್ಟು ಸಲ ಬಹಳಷ್ಟು ಕಡೆ ನಮ್ಮ ರಾಷ್ಟ್ರಾಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸರೇ ಇದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ನೀಡಿದ್ದಾರೆ. ಅವರು ಹೇಳಿದ್ದು ಟೆರರೈಸ್ ಮಾಡ್ತಾ ಇದೆ ಬಿಜೆಪಿ ಯಾರನ್ನ ಅಪೋಸಿಷನ್ ಲೀಡರ್ಸ್ ನ ಅಂತ. ಅವರು ಅಲ್ಲೇ ಕ್ಲಾರಿಫೈ ಮಾಡೋದು. ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಚೆನ್ನೈಯಲ್ಲೇ ಇದ್ದೆ. ಆ ಪ್ರೆಸ್ ಕಾನ್ಫರೆನ್ಸ್ ನಡೆದಾಗ ಅಲ್ಲೇ ಒಬ್ರು ಕೇಳಿದ್ರು, ಅವಾಗ ಅಲ್ಲೇ ಅವರು ಕ್ಲಾರಿಫಿಕೇಶನ್ ಕೊಟ್ರು, ಐ ಡಿಂಟ್ ಮೀನ್ ಟೆರರಿಸ್ಟ್, ಅವರು ಟೆರರೈಸ್ ಮಾಡ್ತಿದ್ದಾರೆ ಅಂತ. ಯಾರನ್ನ ಅಪೋಸಿಷನ್ ಲೀಡರ್ಸ್ ನ. ಹೇಗೆ IT ED ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಏನಿದ್ದಾರೆ, ತಮಿಳ್ನಾಡು ರಾಜ್ಯಾಧ್ಯಕ್ಷರು ಸೆಲ್ವಾ ಪೆರೆಂತುಗಾಯಿ ಅವರ ಮೇಲೆನೆ IT ರೇಡ್ ಆಗುತ್ತೆ 2-3 ದಿನಕ್ಕೆ ಮುಂಚೆ ಎಲೆಕ್ಷನ್ಗೆ. ಅವತ್ತಿನ ದಿನ ಹಿಂದಿನ ದಿನ ಆಗಿತ್ತು. ಇದು ನಿಮಗೆ ನಿಜವಾಗ್ಲೂ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಅನ್ಸುತ್ತಾ ಇಲ್ವಾ? ನೀವೇ ಹೇಳಿ. ಯಾರು ಎಲೆಕ್ಷನ್ ಸಮಯದಲ್ಲಿ ಈ ರೀತಿ ಆಗತ್ತೆ? ನೀವು ಕೇಸಸ್ ತೆಗೆದ್ ನೋಡಿ ಸರ್, 97% ಬರೀ ಅಪೋಸಿಷನ್ ಲೀಡರ್ಸ್ ಮೇಲೆ ಆಗಿದೆ IT ED ರೇಡ್ಸ್ NDA ಸರ್ಕಾರ ಬಂದಾಗಿಂದ. ಅದೇ UPA ಸರ್ಕಾರ ತೆಗೆದ್ ನೋಡಿ ಸರ್, ಆಲ್ಮೋಸ್ಟ್ 50-50% ಇದೆ. UPA ಪಾರ್ಟ್ನರ್ಸ್ ಮೇಲೂ ಅದೇ ರೀತಿ ಆಗಿದೆ, ಅಪೋಸಿಷನ್ ಲೀಡರ್ಸ್ ಮೇಲೂ ಅದೇ ರೀತಿ ಆಗಿದೆ. ಅಲ್ಲಿ ಇಂಡಿಪೆಂಡೆಂಟ್ ಆಗಿದ್ವು. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಎಲೆಕ್ಷನ್ ಕಮಿಷನ್ ತಗೊಳ್ಳಿ, ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅವರು. ಈ SIR ಇಂದ 91 ಲಕ್ಷ ವೋಟ್ಗಳು ಡಿಲೀಟ್ ಆಗಿದೆ ವೆಸ್ಟ್ ಬೆಂಗಾಲ್. ಅಫ್ಕೋರ್ಸ್ ಅದು ದೊಡ್ಡ ಮಟ್ಟದಲ್ಲಿ ಒಂದು ಎಲೆಕ್ಷನ್ ಮೇಲೆ ಪ್ರಭಾವ ಬೀರುತ್ತಲ್ವಾ? 91 ಲಕ್ಷ ವೋಟ್ ಅಂದ್ರೆ ಸುಮ್ನೆನಾ ಸರ್? ಅದು ಡಿಸ್ಟ್ರಿಬ್ಯೂಟ್ ಆದ್ರೆ ಬರೋ ಲೀಡಿಂಗ್ ಅಲ್ಲಿ 2,000-3,000 ಲೀಡಿಂಗ್ ಅಲ್ಲಿ ಗೆಲ್ಲುವಂತ. ಜೊತೆಗೆ ಅದು ಬಿಜೆಪಿನೇ ಮಾಡಿಸ್ತಾ ಇರೋದು. ಎಲೆಕ್ಷನ್ ಕಮಿಷನ್ ಗೊತ್ತು ನಮಗೆ, ಅವರ ಸೀಲ್ ಇರುತ್ತೆ ಎಲೆಕ್ಷನ್ ಕಮಿಷನ್ ಆರ್ಡರ್ ಮೇಲೆ. ಆ ಮಟ್ಟಕ್ಕೆ ಅದು ಬಿಜೆಪಿಗಿಂತ ಚೆನ್ನಾಗಿ ಎಲೆಕ್ಷನ್ ಫೈಟ್ ಮಾಡ್ತಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಪರವಾಗಿ ಎಲ್ಲ ಕಡೆ. ಅಲ್ಲಿ ನೋಡಿ, ಅಲ್ಲೊಂದು ಅಸೆಂಬ್ಲಿಲಿ ಅವರ ಒಂದು ಇದೇ ತೋರಿಸುತ್ತೆ ಫಾಲ್ಟ್ ಅಸೆಂಬ್ಲಿ. ಈಗ ನಿಮ್ಮ ಲಾಜಿಕ್ಗೆ ಬರೋದಿದ್ರೆ ಭವ್ಯ, ಹಾಗಾದ್ರೆ ತಮಿಳುನಾಡಿನಲ್ಲೂ ಕೂಡ ಬಿಜೆಪಿ ಜೊತೆಗಿರುವಂತ ಅಣ್ಣಾ DMK ಅವರೇ ಮೆಜಾರಿಟಿ ಬರ್ಬೇಕಾಗಿತ್ತಲ್ವಾ? ಅಲ್ಲೂ ಕೂಡ ಮತಗಳ ಡಿಲೀಟ್ ಆಗಿದ್ದಾವೆ, ಅಲ್ಲಿ TVK ಬರುತ್ತೆ. ಈಗ ತಮಿಳ್ನಾಡು ಆಗ್ಲಿ, ಕರ್ನಾಟಕ ಆಗ್ಲಿ, ಕೇರಳ ಆಗ್ಲಿ, ಯಾವುದೇ ಒಂದು ಸದರ್ನ್ ಸ್ಟೇಟ್ಸ್ ತಗೊಳ್ಳಿ, ಬಿಜೆಪಿ ಯಾವತ್ತೂ ಫುಲ್ ಮೆಜಾರಿಟಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಟ್ಯಾಂಪರ್ ಮಾಡಿದ್ರು ಎಷ್ಟು ಅಂತ ಮಾಡೋದಕ್ಕೆ ಸಾಧ್ಯ? ಅವರು ದರ್ ಇಸ್ ಅ ಲಿಮಿಟ್ ಅಲ್ವಾ? ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರದ್ದು ಕೂಡ, ಅವರು ಏನ್ ಸುಮ್ನೆ ಅಲ್ಲ. ಶಿ ವಾಸ್ ವೆರಿ ಸ್ಟ್ರಾಂಗ್, ಶಿ ಈಸ್ ವೆರಿ ಸ್ಟ್ರಾಂಗ್. ಜಸ್ಟ್ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ ಇವ್ರು ಒಳ್ಳೆ ರೋಡ್ ಸೈಡ್ ಕೂತ್ಕೊಂಡು ಹೆಣ್ಮಕ್ಳಿಗೆ ಕ್ಯಾಟ್ ಕಾಲ್ ಮಾಡ್ತಾರಲ್ಲ, ಈ ಕೆಲ್ಸ ಜಾಬ್ಲೆಸ್ ಕೆಲ್ಸ ಇಲ್ದಿರೋರು, ಆ ಮಟ್ಟಕ್ಕೆ ಅಮಿತ್ ಶಾ ಅವರು ಮತ್ತೆ ಮೋದಿ ಅವರು ಮಮತಾ ಬ್ಯಾನರ್ಜಿ ಅವರನ್ನ ಕ್ಯಾಟ್ ಕಾಲಿಂಗ್ ಮಟ್ಟದಲ್ಲಿ ದೀದಿ ಅದು ಇದು ಅನ್ಕೊಂಡು ಯಾವ ಮಟ್ಟಕ್ಕೆ ಹೋಗಿದ್ರು. ಅದು ಡೆಸ್ಪರೇಷನ್ ಅಲ್ದೆ ಇನ್ನೇನು. ಒಂದು ಮರ್ಯಾದೆ ಕೊಟ್ಟು ಮಾತಾಡದೆ 3 ಟೈಮ್ ಚೀಫ್ ಮಿನಿಸ್ಟರ್ ನ ಒಂದು ಹೆಣ್ಮಗಳು ಹೂ ಹಸ್ ಡನ್ ಆಲ್ ಆನ್ ಹರ್ ಓನ್, ಅವರನ್ನ ಆ ಮಟ್ಟಕ್ಕೆ ಮಾತಾಡ್ಸಿದ್ದಾರೆ. ಅಂಥವ್ರನ್ನ ಅದು ಹೇಗೆ ಎಲೆಕ್ಟ್ ಮಾಡ್ತಾರೆ ಜನ ಅಂತ ಗೊತ್ತಿಲ್ಲ. ಐ ರಿಯಲಿ ಪಿಟಿ ದಿಸ್ ವೆಸ್ಟ್ ಬೆಂಗಾಲ್ ಪೀಪಲ್. ಅವ್ರ ಏನಾದ್ರೂ ಬಿಜೆಪಿ ಸರ್ಕಾರ ತಂದ್ರು ಅಂದ್ರೆ ಅದು ವೆಸ್ಟ್ ಬೆಂಗಾಲ್ಗೆನೆ ತೊಂದ್ರೆ ಅಂತ ನಾನು